ಮಸ್ತ್ ಎಲ್ಲ ತಂಗಿಗಳೆಲ್ಲ ಹೇಳ್ಬಿಟ್ರೆ ಇವನಂತಿ ದುಡ್ಡು ಕೊಟ್ಟು ನೌಕರಿ ಸೇರೋ ನನ್ನ ಫೋನ್ ಒಳಗೆ ಚಾರ್ಜು ಇಲ್ಲ. ಅರ್ಶನ ಹಚ್ಚಿ ಬರುವ ರಾವ್ ಕಾಣತ್ತೇವನ ಕೇಸರಿ ಬರ್ತೇನೆ. 12:30 ಬಂದೆ ನಾನು ಬೆಳಗ್ಗೆ ಬರಕ್ ಬರಂಗಿಲ್ಲ. ನಿದ್ದೆ ನಾನು ತಿನ್ನತ್ತೇನೆ, ನನಗೂ ನಾಚಿಕಿಲ್ಲ. ಮೋಸ್ಟ್ಲಿ ಜ್ವರ ಬರ್ಬೋದು. ಮೊದ್ಲು ಥಂಡಿ ಆಗಿ ಬರಲ್ಲ. ಏನ್ ಚಿರಾಡ್ತಾರೋ ಮಾರ. ಪ್ರೀತಿಯಲ್ಲಿ ಸುಖ ಗೊತ್ತೇ ಇರ್ಲಿಲ್ಲ. ಓಡಾಡ್ತಾರೋ ಅಂದ್ರೂ ಗಾಡಿ ಮಸ್ತ್ ಆಗೈತಿ ಸಿಯಾಸ್ ಇವತ್ತು ಚಂದ ಕಾಣದು. ನಾವು ಮುದ್ದಮ್ ಹಾಕ್ಸಿಲ್ಲ. ಇಲ್ಲಿ ಮುಂದೆ ಐತಲ್ಲ ಗ್ಲಾಸ್ ಮೇಲೆ ಗೌಡ್ರ ಅಂತಂದು ಆತ್ಮಾನಂದನ ನೀ ಕಟಿಂಗ್ ಮಾಡಿಸಿದಿ ಚಲೋ ಆತ. ಇಲ್ಲ ನನ್ ಸಬ್ಸ್ಕ್ರೈಬರ್ಸ್ ಬಂದ ನಿನ್ ಕೂದ್ಲ ಕಟ್ ಮಾಡಿ ಹೋಗ್ತಿದ್ರು. ಮಸ್ತ್ ಆಯ್ತು, ಚಂದ ಆಯ್ತು. ಒಟ್ ಮಾಡಿಸಿದಲ್ಪ ಖುಷಿ ಆತ. ಇವನು ಇನ್ನೊಬ್ಬ ಇಲ್ಲ ಸಾರಿ 42 ಅಲ್ಲ ಇರ್ಬೋದು ಒಂದು 25ಕ್ಕೆ ಐತಿ. ಇವನಂತಿ ದುಡ್ಡು ಕೊಟ್ಟು ನೌಕರಿ ಸೇರೋ ಹೊಸ ಜೋಕ್ ಏನಂದ್ರೆ ಇತ್ತೀಚೆಗೆ ದುಡ್ಡು ಕೊಟ್ಟು ನೌಕರಿನೂ ಬಿಟ್ಬಿಟ್ಟ. ಎಣ್ಣೆನ್ನ ಬೆಳಗಾವಿಂದ ಹಾಲಿಗೆ ಬಿಟ್ಟ ಈಗ ನಾ ಮನೆಗೆ ಬಂದೀನಿ. ಇವಾಗ ನಾನು ರೆಡಿಯಾಗಿ ಹಾಲ್ ಕಡೆ ಹೋಗ್ಬೇಕು. ಎಲ್ಲರೂ ವೇಟಿಂಗ್. ಜಲ್ದಿ ಜಲ್ದಿ ರೆಡಿಯಾಗಿ ಹೋಗುವ. ರೆಡಿ ಆದೆ. ಆಮೇಲೆ ಕೊಡೋಕೊಂದು ಅರ್ಬಿ ತೊಗೊಂಡೀನಿ, ಹಳದಿಗೆ ಒಂದು ಅರ್ಬಿ ತೊಗೊಂಡೀನಿ, ಶೂಸ್ ತೊಗೊಂಡೀನಿ. ಎಲ್ಲ ರೆಡಿ ಐತಿ. ಜಲ್ದಿ ಜಲ್ದಿ ಹೋಗಿ ಹಾಲ್ ಮುಟ್ಬೇಕು. ಭಯ ಅಂತಾರೆ ಜಲ್ದಿ ಬಾ ಅಂತಂದು ಹೋಗುವ. ಚಂದ ಕಾಣತ್ತಾವಲ್ಲ. ನಾಚಿಕೆನೇ ಇಲ್ಲ ನಮಗೆ. ನಮ್ದು ನನ್ನ ಮದುವೆ ಫಸ್ಟ್ ನಾವು ತಿನ್ನತ್ತೀನಿ. ಮನೆ ಈ ಕಡೆ ನೋಡೋಣ. ಅಲ್ಲ ಇಲ್ಲಿ ನೋಡಂದ್ರೆ ನಾಚಿಕೆನೇ ಇಲ್ಲ ನಮಗೆ. ನಮ್ದ ಅಣ್ಣ ಏನೋ ಹೇಳಂತಾರ ನಿಮ್ದು. ಮಸ್ತ್ ಆಗೈತೆ. अंडरवर्ल्ड में जिक्र यारां के नाम का. पार्किंग लॉट सीन्स. ನನ್ನ ಫೋನ್ ಒಳಗೆ ಚಾರ್ಜು ಇಲ್ಲ. ಏನರ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕಂತಂದ್ರೆ ನಮ್ಮ ಅಕ್ಕನ ಫೋನ್ಲೇ ಮಾಡ್ತೀನಿ. ಈಗ ಡ್ರೆಸ್ ಚೇಂಜ್ ಮಾಡೀನಿ. ನೆಕ್ಸ್ಟ್ ನಮ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಐತಿ. ನೋಡೋಣ ಅದು ಯಾರ್ದಾರ ಫೋನ್ಲೇ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡುವ.
ಪ್ರೋಗ್ರಾಮ್ ಅರಿಶಿನ, ಈಜಿ ಆದ್ಮೇಲೆ ಅರಿಶಿನ, ಹಳದಿ ಹಚ್ಚುದು, ಎಲ್ಲ ಹುಡುಗ ಹುಡುಗಿ ಹಳದಿ ಹಚ್ಚುದು. ಈಗ ಸದ್ಯ ಪಾರ್ಕಿಂಗ್ ಲಾಟ್ ಸೀನ್ಸ್. ಈಗ ಅದಾದ್ಮೇಲೆ ಹಳದಿ. ಲಾಸ್ಟ್ ಊಟ ನಮ್ದಾನ ಸಂಪತ್ತ, ನಮ್ದ ಲಾಸ್ಟ್ ಅಲ್ಲ. ಅರ್ಶಿನ ಹಚ್ಚಾಕೊಂಡೇವಿ ಮದುವೆ ಹುಡುಗ ಮದುವೆ ಹುಡುಗಿಗೆ. ಅರ್ಶಿನ ಹಚ್ಚಿ ಬರುವ. ಎಲ್ಲುಂಟ್ಯ ಅರ್ಶಿನ ಹಚ್ಚಿ ಬರುವ. ಥಂಡಿ ಭಾಳ ಐತಿ. ನಮ್ಮ ಸಂಪತ್ ನಡಗ ಅಂತಾನೆ. ಅವ್ರ ಮನೆಯವರಲ್ಲ ಹಾಂ ಅವ ಇಲ್ಲೊಬ್ರು ಬಾ ಅಂತ ಅರ್ಶಿನ ಕಲ್ಲಿಟ್ಟಿಲ್ಲಲ್ಲಿ ಕೈಡಿ ಫುಲ್ ರಾವ್ ಕಾಣತ್ತೇವನ. ಫುಲ್ ಡೇಂಜರ್. ಮಸ್ತ್ ಕಾಣತ್ತೀರಿ, ಚಲೋ ಕಾಣತ್ತೀರಿ ಇಬ್ರು. ಸಂಪತ್ ಕುಮಾರ್ ಎಸ್ ಸರ್. ಹಳದಿ ಕಾರ್ಯಕ್ರಮ ಮುಗೀತು. ಹಳದಿ ಕೇಸರಿ ಆಯ್ತು ನನ್ನ ಭಾರಿ. ನಾಳೆ ಬೆಳಿಗ್ಗೆ ದೇವರ ಕಾರ್ಯ ನೀನು ಮುಗಿದೈತಲ್ಲ. ನಾಳೆ ದೇವರಕ್ಕಿ ಕಾಳ, ಸಾರಿ ದೇವರ ಸ್ವಲ್ಪ ನಾಳೆ ದೇವರಕ್ಕಿ ಕಾಳ. ಎಷ್ಟು ಗಂಟೆಗೆ? 7 ಗಂಟೆಗೆ. ನಾಳೆ ಅಕ್ಕಿ ಬರ್ತಿಲ್ಲ? ಜಸ್ಟ್ ಬರ್ತೇನೆ. ಸಾಧ್ಯನೇ ಇಲ್ಲ ಸಂಪತ್ ಬರಾಕ. 7 ಆಗುದಿಲ್ಲ. ನಾ ಹತ್ರ ಬರ್ತೇನೆ. 12 ಗಂಟೆಗೆ ಬರ್ತಾನೆ ಸಂಪತ್. ಬೇಡವಾ? ನಾಳೆ ಬೆಳಿಗ್ಗೆ ದೇವರು ಏನದ ದೇವರ ಕಾರ್ಯ ನಿನ್ನ ಮುಗಿದೈತಿ. ದೇವರಕ್ಕಿ ಕಾಳು ನಾಳೆ ದೇವರಕ್ಕಿ ಕಾಳು ಬೆಳಗ್ಗೆ 7 ಗಂಟೆಗೆ. ಆಮೇಲೆ ಮದ್ವಿ 12 ಗಂಟೆಗೆ. ನಾಳೆ ಸಿಗುವ. ಗುಡ್ ನೈಟ್. ನಮ್ದು ಅಣ್ಣನ ಮದ್ವಿ 12ವರೆಗೆ ಬಂದೆ ನಾನು. ಇನ್ನೂ ಕಾರ್ ಬಿಟ್ಟಿರೋದು ಹೋಗಿಲ್ಲ. ಬೆಳಗ್ಗೆ ಫಂಕ್ಷನಿಗೆ ಬಂದಿಲ್ಲ. ಹೆಂಗೆ ಬೈತಾರೀಗ ಎಲ್ಲರೂ ಸೇರಿ ನನ್ನ ಅಂದ್ರೆ ರಾತ್ರಿ 4ವರೆಗೆ ಮಕ್ಕೊಂಡಿದ್ದೆ. ಇವ್ರನ್ನೆಲ್ಲ ಅವ್ರ ದೋಸ್ತರನ್ನ ಡ್ರಾಪ್ ಮಾಡೋದು, ಮನೆಯಾಗಿನವ್ರನ್ನ ಡ್ರಾಪ್ ಮಾಡೋದು ಇದಾತ. 4ವರೆಗೆ ಮಕ್ಕೊಂಡಿದ್ದೆ. ಈಗ ಬೆಳಗ್ಗೆ 11ವರೆಗೆ ಎದ್ದು ರೆಡಿಯಾಗಿ 1 ತಾಸೊಳಗೆ ರೆಡಿಯಾಗಿ ಬಂದೇನಿ ಈಗ ಹಾಲಿಗೆ. 12ವರೆ ಆಗೈತಿ. ಇನ್ನೊಂದು ಅರ್ಧ ತಾಸು ಫಂಕ್ಷನ್ ಚಾಲು ಆಗಕ್ಕೆ. ಬಟ್ ಬೆಳಗ್ಗೆದ ಕಾರ್ಯಕ್ರಮ ಏನಿತ್ತಲ್ಲ ಅದು ಮಾತ್ರ ಮಿಸ್ ಮಾಡ್ಕೊಂಡೀನಿ. ಬೈತಾರೆ ಒಂದು ಸ್ವಲ್ಪ ಬೈಸ್ಕೊಡೋದು. ನಿದ್ದಿನೂ ಆಗಿಲ್ಲ. ಮುಖ ಫುಲ್ ಹಿಂಗೆ ಅನ್ಸತೈತೆ ನನಗೆ ಫೀಲ್ ಆಗತ್ತೈತೆ. ನಂಗೆ ನಿದ್ದೆ ಆಗಿಲ್ಲ, ಮುಖ ನಂದು ಹಿಂಗೆ ಪಫಿ ಆಗೈತೆ ಅಂತಂದು. ಏನು ಮಾಡೋಕೆ ಬರೋಂಗಿಲ್ಲ. ಹೋಗುವ, ಮದುವೆ ಮಾಡಿ ಮುಗಿಸಿ ಬರೋಣ. ಬೈತಾರೆ ಬೈಸ್ಕೊಳೋದು. ಏನಣ್ಣ ಬೆಳಗ್ಗೆ ಬರಕ್ಕೆ ಬರೋಂಗಿಲ್ಲ? ನೀ ಏನಣ್ಣ ಮದುವೆ ಮನೆಯಾಗೂ ಬೈಸ್ಕೊಳದ್ ಬಿಡಂಗಿಲ್ಲ ನೀ. ಹಾಗೆ ಒಂದೊಂದ ಗ್ಲಾಸ್ 2 ಗ್ಲಾಸ್ ಕುಡಿದಲ್ಲ, ತಿಳಿಯಂಗಿಲ್ಲ. 2 ಸಲ ಕುಡಿತಿ. ಮನೆ ಇನ್ನೊಂದು ಗ್ಲಾಸ್ ತುಂಬ ಹೋಗ್ಲಿ. ನಾಚಿಕೆನೇ ಇಲ್ಲ ನೋಡು ಸಂಪಾದನೆ. ಒಂದು ಸ್ವಲ್ಪ ನಾಚಿಕೆ. ಅಣ್ಣನ ಮದುವೆ ಫಸ್ಟ್ ಬಂದು ತಿನ್ನಾಕಂದ್ರೆ ನಾನು ತಿನ್ನತ್ತೆ. ನನಗೂ ನಾಚಿಕೆ ಇಲ್ಲ. ಬಟ್ ಅಂತ ತೋಡಿ ಏನು ಮಾಡಿದೆ, ಹೆಂಗಿದ್ರು ಬೇಕಾರೆ ಇವಂಗೂ ನಾಚಿಕಿಲ್ಲ, ಈಗಿಗೂ ನಾಚಿಕಿಲ್ಲ. ಅಣ್ಣನ ಮದುವೆ ಫಸ್ಟ್ ತಿನ್ನತ್ತೆ. ನಾನು ನಮಗೆ ಅಷ್ಟೇ ನಾಚಿಕಿಲ್ಲ ಅನ್ಕೊಂಡಿದ್ದೆ, ನಿಮಗೂ ನಾಚಿಕಿಲ್ಲ. ಲಘು ತಿನ್ನತ್ತೀರಿ. ನಾಚಿ ಬಿಟ್ರೆ ಊಟ ಮಾಡಕ್ಕಾಗೋದು.
ಏನಣ್ಣ ಲಘು ಲಘು ತಿಂತಿಯಲ್ಲ? ನಾನು ಉರಿ 2 ಗಂಟೆ ಚಸ್ಮಾ ಕದಕ್ಕೆ ಹೋದ. ಹಾಯ್ ಮಾಡ ಹಿಂಗೆ ಮಾಡಿ ಇಲ್ಬಾ ಇಲ್ಲೇ. ನನಗೀಗ ನಿದ್ದೆ ಯಾವ ಲೆವೆಲಿಗೆ ಬರಾಕತ್ತೈತಂದ್ರೆ ಫಂಕ್ಷನ್ ಬಿಟ್ಟು ಎಲ್ಲ ಬಿಟ್ಟು ಹೋಗಿ ಮನೆಗೆ ಹೋಗಿ ಮೊದ್ಲು ಮಕ್ಕೊಂಬಿಡ್ಲೇನ ಅನ್ಸಂತ ಆ ಪರಿ ನಿದ್ದೆ ಬರತ್ತೈತಿ. ಅಪ್ಪ ನಿದ್ದೆ ಲಘು ಮಕ್ಕೊಳಕ್ಕೂ ಬಿಡಂಗಿಲ್ಲ, ಲೇಟಾಗಿ ಹೇಳಕ್ಕೂ ಬಿಡಂಗಿಲ್ಲ, ನಿದ್ದೆ ಕರೆಕ್ಟ್ ಆಗಿಲ್ಲ. ಯಪ್ಪ ನಾ ಮಕ್ಕೊಂಡ್ಬಿಡ್ತೀನಿ ಈಗ ಇಲ್ಲೇ ಕಾರ್ ಒಳಗೆ, ಫಂಕ್ಷನ್ ಹೋಗೋದು ಬೇಡ. ಗೀತಾ ಬಾಯ್ ಬರ್ತೇನೆ. ಎಸ್ ಬಾಯ್ ಬನ್ನಿ ಬಾಯ್. ಬಂದು ಮುಕ್ಕೊಂಡ್ಬಿಟ್ಟಿದ್ದೆ, ಮದುವೆಯಿಂದ ಒಂದೊಂದು ಸೀದಾ ಮುಕ್ಕೊಂಡ್ಬಿಟ್ಟಿದ್ದೆ. ಬಂದೇನಿ ಅಂತಂದು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ಫುಲ್ಲು ಸುಸ್ತು, ಜ್ವರ ಬಂದಂಗೆ ಫೀಲ್ ಆಗತ್ತೈತಿ. ಕಾಲು ಗೀರೆಲ್ಲ ಭಾಳ ಸೋತಾವ, ಫುಲ್ ಓಡಾಡಿ ಹಿಡ್ಕೊಂಡಿದ್ದಕ್ಕೆ ಕಾಲು ಭಾಳ ಸೋತಾವ. ಮೋಸ್ಟ್ಲಿ ಜ್ವರ ಬರ್ಬೋದು. ಈಗ ತಿನ್ನೋಕೆ ಆರ್ಡ್ರ್ ಮಾಡೀನಿ, ಹಸುವಾಗೈತಿ. ಕ್ರಿಸ್ಮಸ್ ಟ್ರೀ ಸಿಂಬಾ. ಹೆಣ್ಮಕ್ಳು ಮಧ್ಯಾಹ್ನದ ಮಲಗಿದ್ರೆ ಮನೆಗೆ ದರಿದ್ರ. ಪಾಪ್ಕಾರ್ನ್ ಬೇಕಾ? ಯಪ್ಪ ನಾಳಿದನ್ನೆಲ್ಲ ಸ್ವಚ್ಛ ಮಾಡಬೇಕು. ಯಾವ ಲೆವೆಲಿಗೆ ಥಂಡಿ ಐತಂದ್ರೆ ಇಲ್ಲಿ ಹುಬ್ಬಳ್ಳಿ ಒಳಗೆ ನಂಗೆ ಮೊದಲು ಥಂಡಿ ಆಗಿ ಬರಲ್ಲ, ಜ್ವರ ಬಂದವ ನಂಗೆ, ಮೈಯೆಲ್ಲ ಅನಿಸತೈತಿ. ಟೈಮ್ ಪಾಸು ಆಗತ್ತಿಲ್ಲ. ಇಷ್ಟು ದಿವಸ ಮನೆಯಾಗೆಲ್ಲ ಮಂದಿದ್ರೆ ನಮ್ಮ ಅಣ್ಣವ್ರ ಮನೆಗೆ ಹೋಗೋದು, ನಮ್ಮ ಮನೆಗೆ ಮಂದಿ ಬರೋದು, ಮನೆ ತುಂಬ ಮಂದಿ ಇದ್ರಿ. ಮದುವೆ ಮುಗಿದೈತೆ, ಎಲ್ಲರೂ ಹೋಗ್ಯಾರ, ಮನೆಯೂ ಖಾಲಿ ಖಾಲಿ ಅನ್ಸತೈತಿ. ವಿಡಿಯೋ ಎಡಿಟ್ ಮಾಡ್ತೀನಿ ಕುಂತಲ್ಲ, ಇಲ್ಲೇ ಮುಕ್ಕೊಂಡು ವಿಡಿಯೋ ಎಡಿಟ್ ಮಾಡ್ತೀನಿ. ಚಿಕನ್ ನೂಡಲ್ಸ್ ಈಗ ನಮ್ಮ ಮನ್ಯಾಗ ಬಿಗ್ ಬಾಸ್ ನೋಡೋ ಅಂತಾರೆ. ಏನು ಚಿರಾಡ್ತಾರೋ ಮಾರ, ಅದನ್ನ ನೋಡ್ಕೊಂಡು ತಿಳ್ಕೊಂತಾರೆ. ನಿಜನಾ? ತಿರ್ಗಾ ನಾನೇ ಓಪನ್ ಆಗಿ ಹೇಳ್ತೀನಿ, ನಾ ಕಂಡ ಧ್ರುವ ಅಂತ ನಾನು ಬುಕ್ ಬಂದಿದ್ದು ನಿಜ. ಯಾಕಂದ್ರೆ ಹೋದ್ ವಾರ ಹೋಯ್ತೀನಿ ಅಂತ ಖುಷಿ ಅವ್ರಿಗೆ ಮಾಡ್ತಾ ಇದೆ ಅಂತ, ಅದು ಖುಷಿ ಅವ್ರಿಗೆ. ಜ್ವರದ ಗುಳಿಗೆ ಈ ಸಾಲ್ಟ್ ನೀರೊಳಗೆ ಹಾಕಿ ಕಾಲಿಟ್ಕೊಂಡು ಕುಂದಿರ್ಬೇಕಂತ, ಅಂದ್ರೆ ಕಾಲು ಸುದೋಗ್ತೈತಿ ಅಂತ ಅನ್ನತಾಳ ಮಮ್ಮಿ. ಇದು ಯಾವ ಸಾಲ್ಟ್ ನಂಗೆ ಗೊತ್ತಿಲ್ಲ, ನೋಡೋಣ. ಮಮ್ಮಿ ಒಂದೇ ಸ್ಪೂನ್ ಸಿಂಕ್ ಒಳಗೆ ಇಟ್ಬಾರ್ದು ತೊಳ್ಯಾಕ. ಹೋಗು. ಸುಡಾತಾವ, ಬೇಡ ಬಾ ಸುಡಾತಾವ, ಬೇಡ ನೀ ಯಾರಿದಿಂದ ಇಡು ಅಂತೀನಿ. ಮುಖಾನ ಚೇಂಜ್ ಆಗೈತಲ್ಲ,
ಹಾಯ್ ಮಾಡು. ಊಟ ಮಾಡಿದಿ? ಮುಕ್ಕೊಂತೇನೆ ನಾನು. ಗುಳಿಗೆ ತೊಗೊಂಡೇನು ಜ್ವರದ್ದು, ಇನ್ನೇನು ಕಡಿಮೆ ಆಗಿಲ್ಲ. ಮುಕ್ಕೋತೀನಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ. ಇವತ್ತಿಗೆ ನಮ್ಮ ಅಣ್ಣನ ಮದುವೆದು ವ್ಲಾಗ್ ಮುಗೀತ ಅಂತೀನಿ. ಗುಡ್ ನೈಟ್. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗುವ. ಬಾಯ್ ಬಾಯ್.